ನಮಸ್ಕಾರ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ತನುವು ನಿನ್ನದು, ಮನವು ನಿನ್ನದು, ಎನ್ನ ಜೀವನ ಧನವು ನಿನ್ನದು, ನಾನು ನಿನ್ನವನೆಂಬ ಹೆಮ್ಮೆಯ ಋಣವು ಮಾತ್ರವೇ ನನ್ನದು. ರಾಷ್ಟ್ರಕವಿ ಕುವೆಂಪು ಅವರ ಈ ಸಾಲುಗಳು ಪ್ರತಿಯೊಬ್ಬ ಗಂಡಿನ ಬದುಕಿನಲ್ಲಿ ನಿತ್ಯದ ಮಂತ್ರ ಘೋಷವಾಗಬೇಕು. ಯಾಕಂದ್ರೆ ಪ್ರತಿಯೊಬ್ಬ ಯಶಸ್ವಿ ಪುರುಷನ ಹಿಂದೆ ಹೆಣ್ಣಿನ ಪಾತ್ರ ತುಂಬಾನೇ ಮುಖ್ಯ. ಅಂತಹ ಅಪರೂಪದ ಜೋಡಿಗಳ ಪರಿಚಯವೇ ಈ ಕಾರ್ಯಕ್ರಮ ಜನುಮದ ಗೆಳತಿ. ಸಂಗೀತಕ್ಕೆ ಒಂದು ಅದ್ಭುತವಾದ ಮಾಂತ್ರಿಕ ಶಕ್ತಿ ಇದೆ. ಕಲ್ಲನ್ನು ಕರಗಿಸಬಲ್ಲ ತಾಕತ್ತಿರೋದು ಆ ಸಂಗೀತಕ್ಕೆ ಮಾತ್ರ. ಅಂದಮೇಲೆ ಎರಡು ಹೃದಯಗಳನ್ನ ಒಂದುಗೂಡಿಸುವ ಗುಣ ಸಂಗೀತದಲ್ಲಿ ಇರಲೇಬೇಕಲ್ವಾ? ಆ ಸಂಗೀತದ ಹಿಮ್ಮೇಳದಲ್ಲೇ ಅರಳಿದ ಪ್ರೀತಿ ನಟ ರವಿಶಂಕರ್ ಹಾಗೂ ಗಾಯಕಿ ಸಂಗೀತ ಅವರದ್ದು. ಗಾಯಕರಾಗಿ ಒಂದೇ ವೇದಿಕೆಯಲ್ಲಿ ಹಾಡ್ತಾ ಇದ್ದ ಈ ಜೋಡಿ ಒಂದೇ ಗೂಡಿನ ಹಕ್ಕಿಗಳಾಗಿದ್ದು ಹೇಗೆ ಅನ್ನೋದನ್ನ ನೀವೇ ನೋಡಿ. ಜೊತೆಯಲ್ಲಿ ಜೊತೆ ಜೊತೆಯಲ್ಲಿ ಇರುವೆನು ಹೀಗೆ ಎಂದು ಹೊಸ ಹರುಷವ ತರುವೆನು ಎಂದು ಎಂದು. ಸುವರ್ಣ ನ್ಯೂಸ್ನ ಎಲ್ಲ ವೀಕ್ಷಕರಿಗೂ ನನ್ನ ಹಾಗೂ ನನ್ನ ಜನ್ಮದ ಗೆಳತಿ ಸಂಗೀತಳ ನಮಸ್ಕಾರಗಳು. ತುಂಬ ಚೆನ್ನಾಗಿದೆ ಟೈಟಲೇ ಒಂಥರ ಜನ್ಮದ ಗೆಳತಿ ಅಂತ. ಯಾಕೆ ಅಂತಂದರೆ ಈಗ ನಮಗೆ ಮದುವೆ ಅನ್ನೋದು ಮಾಡಬೇಕು ಅಂತ ಮನೆಯವ್ರು ಅಂದ್ಕೊಂಡಾಗ ಅಥವಾ ನಾವು ಮದುವೆ ಆಗಬೇಕು ಅಂತ ಅಂದ್ಕೊಂಡಾಗ ಯಾರನ್ನು ಮದುವೆ ಆಗ್ತಿದ್ದೀವಿ, ಎಲ್ಲಿದ್ದಾಳೆ ಅವಳು, ಏನು ನಮ್ಗೆ ಗೊತ್ತಿರಲ್ಲ. ಸೊ ಹಾಗಾಗಿ ನಾನು ಹುಟ್ಟಿದ್ದು ಮಂಡ್ಯದ ಪಕ್ಕ ಒಂದು ಸಣ್ಣ ಗ್ರಾಮ ಕೀಲಾರ ಅಂತ. ಅಲ್ಲಿ ನಂತರ ಮಂಡ್ಯ ಸಿಟಿಲಿ ಬೆಳೆದು ಕಾಲೇಜೆಲ್ಲ ಅಲ್ಲೇ ಮುಗಿಸ್ದೆ. ಸ್ಕೂಲು ಮತ್ತು ಕಾಲೇಜಸಲ್ಲಿ ರಂಗ ಚಟುವಟಿಕೆಗಳಲ್ಲಿ ತುಂಬ ಜಾಸ್ತಿ ಭಾಗಿಯಾಗಿರ್ತಿದೆ. ಅಲ್ಲಿ ನಮಗೆ ಸಿಂಗಿಂಗು ಮತ್ತು ಆ್ಯಕ್ಟಿಂಗ್ ಎರಡು ಸೈಮಲ್ಟೇನಿಯಸ್ ಆಗಿ ಅಟ್ ಎ ಟೈಮ್ ಹೇಳ್ಕೊಡೋರು. ಬಟ್ ನನಗೆ ಯಾವಾಗಲೂ ಹಾಡಿನ ಮೇಲೆ ಒಲವು ಜಾಸ್ತಿ. ನಾನು ಹಾಡಬೇಕು, ಚಿತ್ರರಂಗದಲ್ಲಿ ಪ್ಲೇಬ್ಯಾಕ್ ಸಿಂಗರ್ ಆಗಬೇಕು ಅಂತ ತುಂಬ ಆಸೆ. ನನಗೆ ದೊಡ್ಡ ಇನ್ಸ್ಪಿರೇಷನ್ ಅಂತಂದರೆ SP ಬಾಲಸುಬ್ರಹ್ಮಣ್ಯ. ಒಂದು ಸರಿ ನಮ್ಮ ಲೆಕ್ಚರರ್ ಮತ್ತು ನನ್ನ ದೂರದ ಸಂಬಂಧಿಯವರು ಆಗಬೇಕು ಕೃಷ್ಣಪ್ಪ ಅಂತ, ಅವರು ಇನ್ನೊಬ್ಬರಿಗೆ ನಮ್ಮ ಮಾವ ಸಚ್ಚಿ ಅಂತ ಅವ್ರಿಗೆ ಹೇಳಿ ಅವರು ನನ್ನ ಕರ್ಕೊಂಬಂದು ಹಂಸಲೇಖ ಅವ್ರ ಹತ್ರ ಪರಿಚಯ ಮಾಡಿಸಿದ್ರು. ಸರಿ ಹಾಡು ಅಂತಂದರು. ಸರಿ ನನಗೇನು ಗೊತ್ತಿತ್ತು ಅದನ್ನು ಹಾಡಿದೆ. ಸರಿ ವಾಯ್ಸ್ ಚೆನ್ನಾಗಿದೆ, ನೀನು ವಾಯ್ಸ್ ತುಂಬ ಚೆನ್ನಾಗಿ ಕಲ್ಚರ್ ಆಗಬೇಕು, ಸೊ ಅದು ಪ್ರಾಕ್ಟೀಸ್ ಮಾಡು ಅಂತ ಅಂದ್ಬಿಟ್ಟು ಮತ್ತೆ ವಾಪಸ್ ನನ್ನ ನೋಡಿಬಿಟ್ಟು ನೀನು ನೋಡಿದ್ರೆ ಆ್ಯಕ್ಟರ್ ಆಗೋ ಥರ ಇದೆಯಲ್ಲೋ, ನೀನು ಹಾಡಲೇಬೇಕಾ ಅಂತಂದರು. ಹೌದು ಸರ್, ನಾನು ಪ್ಲೇಬ್ಯಾಕ್ ಸಿಂಗರ್ ಆಗಲೇಬೇಕು ಅಂತಂದು. ಸೊ ನೀನು ಸಿಂಗಿಂಗಲ್ಲೇ ಇದನ್ನು ನೀನು ಹಾಡಿಕೊಂಡು ಇರಬೇಕು ಅಂದರೆ ಒಂದು ಕೆಲಸ ಮಾಡು, ಸಾಧನಾ ಸ್ಕೂಲಿದೆ ಅಲ್ಲೋಗಿ ಸೇರ್ಕೋ ಅಂತ ಹೇಳಿದ್ರು. ಆವತ್ತು ಬೆಂಗಳೂರಿಗೆ ಟ್ರೈನ್ ಹತ್ತದವನು ಸೀದಾ ಬಂದೆ. ಸಾಧನಾ ಸ್ಕೂಲಲ್ಲಿ ಸ್ಕೂಲಿಗೆ ಸೇರಿಕೊಂಡೆ. ಅಲ್ಲಿ GV ಅತ್ರಿ ಅವರಿದ್ದರು, ಆಮೇಲೆ ಇವರ ಮಾತಾಜಿಯವರಿದ್ದರು. ನಮಗೆ ಚೆನ್ನಾಗಿ ಹೇಳಿಕೊಟ್ಟು ಒಳ್ಳೆ ಒಂದು ಹಂತಕ್ಕೆ ತಂದರು. ಆಮೇಲೆ ಇವ್ರ ತಂದೆ, ಇವ್ರ ಪಿತಾಜಿಯವರು ನಮಗೆ ಚೆನ್ನಾಗಿ ಹಾಡ್ತೀಯಾ, ಇನ್ಮೇಲೆ ನಮ್ಮ ಆರ್ಕೆಸ್ಟ್ರಾ ನಮ್ಮ ಟ್ರೂಪಲ್ಲೇ ಹಾಡು ಅಂತೇಳಿ ಕಂಟಿನ್ಯೂ ಮಾಡಿದ್ರು. ಪ್ರೀತಿ ಎಂದರೇನು ಎಂದು ಈಗ ಅರಿತೆನು, ಪ್ರೀತಿ ಎಂದರೇನು ಎಂದು ಈಗ ಅರಿತೆನು, ಸವಿನುಡಿಯಲಿ ತನು ಅರಳಿತು, ಸವಿಗನಸಲಿ ಮನ ಕುಣಿಯಿತು. ಅವ್ರ ಟ್ರೂಪಲ್ಲಿ ಕಂಟಿನ್ಯೂ ಮಾಡುವಾಗ ಅವ್ರು ಏನು ಮಾಡ್ತಿದ್ರು, ಎವ್ರಿ ಡೇ ಪ್ರೋಗ್ರಾಮ್ ಯಾವತ್ತಿಲ್ಲ, ಹೆಂಗಂದ್ರೆ ಎವ್ರಿ ಡೇ ನಮಗೆ ಪ್ರೋಗ್ರಾಮ್ ಇರೋದು. ಒಂದು ಸಂಡೇ ಅಥವಾ ಪ್ರೋಗ್ರಾಮ್ ಇಲ್ಲದನ್ನು ಪ್ರಾಕ್ಟೀಸ್ ಮಾಡಬೇಕು ನಾವೆಲ್ಲ ಸೇರಿ. ಹೊಸ ಸಿನಿಮಾಗಳದ್ದು ಹಾಡುಗಳು ಇದೆಲ್ಲ ಪ್ರಾಕ್ಟೀಸ್ ಮಾಡಬೇಕು. ಆಗ ಇವಳನ್ನು ಪ್ರಾಕ್ಟೀಸಿಗೆ ಕಳಿಸ್ತಾಯಿದ್ರು. ಇವ್ರಿಗೆ ಏನೋ ತಾತ್ಸಾರ, ಏನೋ ಹಾಡೋದು, ಏನೋ ಆಮೇಲೆ ಸತ್ಯ ಹೇಳ್ತಾ ಇದ್ದೀನಿ ಸುಮ್ಮನೆ. ಬಾಲಕೃಷ್ಣ ಅವರ ಸ್ಟುಡಿಯೋದಲ್ಲಿ ಸಂಗೀತ ಸಾಗರ ಅಂತ DD9ಗೆ ಒಂದು ಪ್ರೋಗ್ರಾಮ್ ಮಾಡ್ತಾಯಿದ್ರು. DD1ಗೆ ಅದೇನಪ್ಪ ಅಂತಂದರೆ ಅಕ್ಷರಮಾಲೆ ಅಂತ್ಯಾಕ್ಷರಿ ಬರ್ತಲ್ಲ, ಆ ಥರದ್ದು ಪ್ರೋಗ್ರಾಮು. ಅದಕ್ಕೆ ಸಂಗೀತ ಮತ್ತು ಇನ್ನೊಂದು ಹುಡುಗ ಆ್ಯಂಕರು ಅವರಿಬ್ಬರು ಆ ಪ್ರೋಗ್ರಾಮ್ ನಡೆಸ್ಕೊಡ್ತಾಯಿದ್ರು. ನನ್ನ ಕೆಲಸ ಏನಪ್ಪ ಅಂತಂದರೆ ನಾನು ಹೋಗಿ ಬುಕ್ಸೆಲ್ಲ ಹೇಳೋದು, ಈ ಸಾಂಗ್ ಹಾಡಬೇಕು ಅಂತ ಹೇಳೋದು, ಆಮೇಲೆ ಬೆಳಗ್ಗೆ ಹೋಗಿ ಅದು ಸ್ಟೇಜೆಲ್ಲ ರೆಡಿ ಮಾಡಿಸೋದು, ರೌಂಡ್ಸು ಏನು ಹೇಳಬೇಕು, ಯಾವ ಸಾಂಗ್ ಬರಬೇಕು, ಯಾವ ಸಾಂಗ್ ಆದಮೇಲೆ ಯಾವ ಸಾಂಗ್ ಬರಬೇಕು, ಇದೆಲ್ಲ ಡಿಸ್ಕಸ್ ಮಾಡ್ತಾ ಅದನ್ನ ಹೇಳ್ಕೊಡುವಂಥದ್ದು ನನ್ನ ಕೆಲಸ. ಸೊ ಅದಾದಮೇಲೆ ಬರ್ತಾ ಏನಾಯಿತು,
ಇವಳ ಜೊತೆಗಿದ್ದ ಆ್ಯಂಕರ್ ಬೇಡ, ನನಗೆ ಆ ಹುಡುಗ ಬೇಕು ಅಂತ ಆ ಪ್ರೊಡ್ಯೂಸರು ನನ್ನ ತೋರಿಸಿ ಹೇಳೋಕ್ಕೆ ಶುರು ಮಾಡಿದ್ರು. ಸೊ ಅಲ್ಲಿ ಅವತ್ತು ನನಗೆ ಗೊತ್ತಿರೋ ಪ್ರಕಾರ, ಅಕಾರ್ಡಿಂಗ್ ಟು ಮೈ ನಾಲೆಡ್ಜ್, ನನ್ನ ನೆನಪಿನ ಪ್ರಕಾರ ನಮ್ಮೊಬ್ಬರು ಪ್ರೀತಿ ವಿನಿಮಯ ಆಗಿದ್ದೆ ಅಲ್ಲಿ ಬಾಲಕೃಷ್ಣ ಅವರ ಸ್ಟುಡಿಯೋದಲ್ಲಿ. ನಮ್ಮಮ್ಮ ಎಲ್ಲ ಬರೋಕ್ಕೆ ಹೇಳಿದ್ರು, ಯಾಕೆಂದರೆ ನನ್ನ ಮದುವೆ ಮಾಡಬೇಕು ಅಂತ ತಯಾರಿ ಮಾಡ್ತಿದ್ರು, ಹುಡುಗಿನ ಹುಡುಕಕ್ಕೆ ರೆಡಿ ಆಗ್ತಿದ್ರು. ಅದನ್ನು ಇವಳ ಹತ್ರ ಹೇಳ್ಕೊಂಡೆ, ಹಿಂಗೆ ಮನೆಗೆ ಹೋದರೆ ಮದುವೆ ಮಾಡಿಬಿಡ್ತಾರೆ ಕಣ, ಏನೇ ಮಾಡಲಿ ಅಂತ. ಅವಾಗಿನ್ನೂ ನಮ್ಮದು ಇಲ್ಲ 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 ಸತ್ಯ, ತುಂಬ ನನಗೆ ಪೀಡಿಸ್ತಾಯಿದ್ರು ಮದುವೆ ಆಗು ಅಂತ. ಇವಳು ಹೇಳಿದ ತಕ್ಷಣ ಇವಳು ಒಂದು ಮಾತಂದ್ಲು, ಒಂದು ಸ್ವಲ್ಪ ವರ್ಷ ಕಾಯಿ, ನಾನು ನೀನು ಮದುವೆ ಆಗೋಣ ಅಂತ. ಅದೇ ನನಗೆ ಆ್ಯಕ್ಚುಲಿ ಫಸ್ಟ್ ಶಾಕು. ಅದಾದಮೇಲೆ ಫಸ್ಟ್ ನಾನೇ ಐ ಲವ್ ಯು ಅಂತ ಹೇಳಿದೆ. ಮದುವೆ ಆಗೋಣ ಅಂತ ಹೇಳಿದ್ದು ಸಂಗೀತ. ಆಮೇಲೆ ನನಗೂ ಒಂಥರ ಲವ್ ಶುರುವಾಗೋಯ್ತು. ಎಲ್ಲೋ ಇದ್ದವರು ಎಲ್ಲೋ ಬಂದು, ಎಲ್ಲೋ ಒಟ್ಟಿಗೆ ಕೂತು, ಎಲ್ಲೋ ಒಟ್ಟಿಗೆ ಮಾತಾಡಿ, ಕಾಫಿ ಕುಡಿದು, ತಿಂಡಿ ತಿಂದು, ಜಗಳಗಳಾಡಿ, ಆಮೇಲೆ ಬರ್ತಾ 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 ಅದು ಪ್ರೀತಿ ಕನ್ವರ್ಟ್ ಆಗಿ, ಅದಾದಮೇಲೆ ಮದುವೆ ಆಗೋ ಹಂತದವರೆಗೂ ಬರುತ್ತೆ. ಮದುವೆ ಆದಮೇಲೆ ಈಗ 2 ಮಕ್ಕಳಿರುವ ಹಂತದವರೆಗೂ ಬಂದಿದ್ದೀವಿ. ಈಗ ಬನಶಂಕರಿ 3ನೇ ಹಂತದಲ್ಲಿ ಇದ್ದೀವಿ. ರವಿಶಂಕರ್ ಹಾಗೂ ಸಂಗೀತ ಅನ್ನೋ ಪ್ರೇಮ ಪಕ್ಷಿಗಳ ಕಥೆ ಇನ್ನೂ ಬಾಕಿ ಇದೆ. ಅದನ್ನ ನೋಡೋಣ ಚಿಕ್ಕದೊಂದು ಬ್ರೇಕ್ ಆದ್ಮೇಲೆ.